ಹಾಯ್ ನಮಸ್ಕಾರ. ಮಂಗಳವಾರ ಕಿಚನಲ್ಲಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಟೊಮೆಟೊ ಗೊಜ್ಜು, ಟೊಮೆಟೊ ಬೇಕು, ಹಚ್ಚಿಟ್ಟಿದ್ದೀನಿ ಒಂದು ಕಾಲು ಕೆಜಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಜೀರಿಗೆ ಒಂದು ಸ್ವಲ್ಪ, ಅಷ್ಟೇ ಬೇಕಾಗಿರೋ ಸಾಮಗ್ರಿ. ಬನ್ನಿ ಒಗ್ಗರಣೆ ಹಾಕೋಣ. ಬೇಗ ಆಗುತ್ತೆ 5 ನಿಮಿಷಕ್ಕೆ. ಬೇಸರ ಜೋಡುಗುಡು ಕೂಡ ಮಾಡ್ಕೊಬಿಡ್ಬೋದು. ಸಡನ್ನಾಗಿ ಸಾಂಬಾರು ಏನೂ ಇಲ್ಲ ತಿನ್ನೋಕ್ಕೆ, ಊಟಕ್ಕೆ ಮಧ್ಯಾಹ್ನಕ್ಕೆ ಅಂದರೆ ಸಡನ್ನಾಗಿ ಮಾಡ್ಕೊಬೋದು. ಹೆಲ್ಪ್ ಆಗುತ್ತೆ ಬೇಸ್ಲರ್ ಹುಡುಗರಿಗೂ. ಬನ್ನಿ ಮಾಡೋಣ. ಬಾಣಲೆ ಬಿಸಿಯಾಗಿದೆ, ಬೇಗ ಎಣ್ಣೆ ಹಾಕೋಣ. ಒಗ್ಗರಣೆಗೆ ಎಷ್ಟು ಬೇಕಷ್ಟು. ಗೊಜ್ಜು ಅಂದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಒಂದು 4-5 ಸ್ಪೂನ್ ಹಾಕೋಣ. ಎಣ್ಣೆಲೇ ಬೇಯಬೇಕು ಈರುಳ್ಳಿ ಟೊಮೆಟೊ ಎಲ್ಲ, ಆವಾಗಲೇ ಅದು ಚೆನ್ನಾಗಿರುತ್ತೆ ಟೇಸ್ಟು. ಸಾಸಿವೆ ಜೀರಿಗೆ ಹಾಕೋಣ ಸ್ವಲ್ಪ. ಅರ್ಧ ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ ಸಿಡಿತಾ ಇದೆ. ಇವಾಗ ಒಂದು 4-5 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಜಿರೋದು. ಮತ್ತು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೆಂಪಾದ್ಮೇಲೆ ಟೊಮೆಟೊ ಹಾಕೋಣ. ಬೇಗ ಕೆಂಪಾಗಲಿ ಅಂದರೆ ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಅರಿಶಿನ ಪುಡಿ. ಏನು ಜಾಸ್ತಿ ಐಟಮ್ಗಳು ಬೇಕಾಗೋದಿಲ್ಲ, ಸಾಮಗ್ರಿಗಳು ಏನು ಜಾಸ್ತಿ ಬೇಕಾಗೋದಿಲ್ಲ ನಮಗೆ. ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು, ಸಡನ್ನಾಗಿ ಮಾಡ್ಕೊಂಡ್ಬಿಡ್ಬೋದು ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ, ಲಂಚ್ಗೂ ಆಗುತ್ತೆ. ಬೆಳಗ್ಗೆ ಮಕ್ಕಳಿಗೂ ಟಿಫನ್ ಬಾಕ್ಸ್ಗೂ ಮಾಡಾಕ್ಬೋದು ಸಡನ್ನಾಗಿ ಮಾಡಿದ್ರೆ. ಇಂಪಾರ್ಟೆಂಟ್ ಆಗಿ ಬೇಸ್ಲರ್ ಹುಡುಗರಿಗೆ ತುಂಬ ಹೆಲ್ಪ್ ಆಗುತ್ತಿದ್ದು. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಮತ್ತು 5ರಿಂದ 6 ನಿಮಿಷ 10 ನಿಮಿಷಕ್ಕೆ ರೆಡಿಯಾಗಿ ಹೋಗುತ್ತೆ ಸಾಂಬಾರು. ಗೊತ್ತು ಸಾಂಬಾರಲ್ಲ, ಸಾರಿ, ಏನು ಸಾಂಬಾರಿಲ್ಲಪ್ಪ ಅನ್ನೋ ಆ ಟೈಮಲ್ಲಿ ಮಾಡ್ಕೊಂಬಿಡ್ಬೋದು ಸಡನ್ನಾಗಿ. ಹಸಿಮೆಣಸಿನ್ಕಾಯಿ ಒಂದೆರಡು ಸೀಲ್ ಹಾಕಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತದೆ ರೆಡಿನ. ಟೊಮೆಟೊ ಹಾಕೋಣ. ಈರುಳ್ಳಿ ಕೆಂಪಾಗಿದೆ. ಮಿಕ್ಸ್ ಮಾಡೋಣ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕ್ಲೋಸ್ ಮಾಡೋಣ. ಉಪ್ಪು ಆಗಲೇ ಸ್ವಲ್ಪ ಹಾಕಿದೆ, ಈಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ತುಂಬ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್, ನೀವೆಲ್ಲ ತುಂಬ ಥ್ಯಾಂಕ್ಸ್. ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ವಿಡಿಯೋ ಎಲ್ಲ ನಿಮಗೆ ಬಂದು ತಲುಪುತ್ತೆ. ಹೊಸ ವಿಡಿಯೋ ಏನಾದರೂ ಮಾಡಿದ್ರೆ ನಿಮಗೆ ಬರುತ್ತೆ. ಕ್ಲೋಸ್ ಮಾಡೋ ಒಂದು 2 ನಿಮಿಷ ಇಟ್ಬಿಡೋಣ. ಒಂದು 2 ನಿಮಿಷ ಇಟ್ಟಾದ್ಮೇಲೆ ಸಾಂಬಾರು ಪುಡಿ ಹಾಕೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಸಾಂಬಾರು ಪುಡಿ ಹಾಕಬೇಕು. ಈಗ ಆಗಿದೆ ನೋಡಿ, ಒಂದು 3 ಬೆಂದಿದೆ ಟೊಮೆಟೊ ನೀರೇ ಬಿಟ್ಕೊಂಡ್ಬಿಟ್ಟಿದೆ. ಈಗ ಇದು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. 2 ಸ್ಪೂನು ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇರೆ ಹಾಕಿದ್ದೀನಲ್ಲ, ಒಂದು 4, ಅದಕ್ಕೆ 2 ಸ್ಪೂನ್ ಹಾಕಿದ್ದೀನಿ, ಸಾಕಾಗುತ್ತೆ. ಇದು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ತಿನ್ಬೋದು. ಟೊಮೆಟೊ ಗೊಜ್ಜು ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು. ಎಲ್ಲ ಹಚ್ಚಿಟ್ಕೊಂಬಿಟ್ರೆ 5 ನಿಮಿಷ 10 ನಿಮಿಷ ಹಚ್ಚಿಟ್ಕೊಂಬಿಟ್ಟಿದ್ರಂತೂ ನೀವು 5 ನಿಮಿಷಕ್ಕೆ ಸಾಂಬಾರು ಟೊಮೆಟೊ ಗೊಜ್ಜು ಮಾಡ್ಕೊಂಡ್ಬಿಡ್ಬೋದು. ಒಂದು 2 ನಿಮಿಷ ಸಾಂಬಾರು ಪುಡಿ ಹಾಕಿದ್ದೀನಿ, ಬೇಯಲಿ ಅದು. ನೋಡಿ ಇದಾಯಿತು, ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೆ ನೀರು ಹಾಕಿಲ್ಲ, ಏನಿಲ್ಲ. ಟೊಮೆಟೊ ನೀರೇ ಬಿಟ್ಕೊಂಡು ಅದರಲ್ಲೇ ಬೆಂದು ಎಣ್ಣೆ ಬಿಟ್ಕೊಟ್ಟಿದೆ, ನೀರೆಲ್ಲ ಹಿಂಗೋಗಿ. ನೋಡಿ ಎಷ್ಟು ಚೆನ್ನಾಗಿದೆ ಟೊಮೆಟೊ ಗೊಜ್ಜು. ನೀವು ಬಿಸಿ ಬಿಸಿ ಅನ್ನ ಮಾಡಿಕೊಂಡು, ಈ ಮೋಡ ಇರೋದಕ್ಕೂ, ಸಣ್ಣಗೆ ಮಳೆ ಬಿಡ್ತಾ ಇರೋದಕ್ಕೂ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಟೊಮೆಟೊ ಗೊಜ್ಜು ಮಾಡ್ಕೊಂಡು ತಿಂತಾಯಿದ್ರೆ ಇನ್ನು ತಿನ್ನಬೇಕು ಅನಿಸುತ್ತೆ. ನಮ್ಮ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ ಫ್ರೆಂಡ್, ಕಮೆಂಟ್ ಬಾಕ್ಸಲ್ಲಿ.
ಬನ್ನಿ ಸರ್ವ್ ಮಾಡೋಣ. ನೋಡಿ ಹೇಗಿದೆ ಟೊಮೆಟೊ ಗೊಜ್ಜು. ಕೆಂಪಿಗೆ ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲೆಲ್ಲ, ಚೆನ್ನಾಗಿದೆ. ಬನ್ನಿ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಬನ್ನಿ ಸರ್ವ್ ಮಾಡೋಣ. ಟೊಮೆಟೊ ಗೊಜ್ಜು ಆಗಿದೆ. ರೈಸ್ ಇಟ್ಟಿದ್ದೀನಿ, ಬಿಸಿ ಬಿಸಿ ರೈಸು. ಟೊಮೆಟೊ ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ. ಹಪ್ಪಳ ಹಾಕ್ಕೊಂಬಿಟ್ಟು ಇದಕ್ಕೆ ನೋಡಿ ಹೇಗಿದೆ ಟೊಮೆಟೊ ಗೊಜ್ಜು ರೈಸು. ಬನ್ನಿ ಫ್ರೆಂಡ್, ಬಿಸಿ ಬಿಸಿ ಊಟ ಮಾಡೋಣ. ಟೊಮೆಟೊ ಗೊಜ್ಜು ರೈಸು. ಈ ಚಪಾತಿನೂ ತಿನ್ಬೋದು, ಇದರಲ್ಲಿ ಮುದ್ದೆ ತಿನ್ಬೋದು, ರೈಸು ತಿನ್ಬೋದು, ದೋಸೆಗೂ ತಿನ್ಕೊಬೋದು. ಬ್ಯಾಚುಲರ್ಗೆ ಮೇಯ್ನಾಗಿ ತುಂಬ ಹೆಲ್ಪ್ ಆಗುತ್ತೆ ಟೊಮೆಟೊ ಗೊಜ್ಜು. ಬರೀ 10 ನಿಮಿಷಕ್ಕೆ ಮಾಡ್ಬೋದು. ಬಾಯ್ ಫ್ರೆಂಡ್.